ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ హరిచిన్. మయమ్మని గెలిపించుకోవాలా మేము ఓట్లు జాస్తి ఇప్పించాలని ఒక స్వాభిమానము ఒక చలం వస్తుంది. అది వాళ్ళ పార్టీ. అట్లా నిలిచి గెలిపించిన వాళ్ళ పరిస్థితి ఏమైంది? ಯಾವ ಕಾಂಟ್ರಾಕ್ಟ್ಗೂ ಇಕ್ಕಡುಂಡೆ ಕಾಂಟ್ರಾಕ್ಟ್లకి ఎవరికి కూడా ఒకే ఒక పనిలే. కాంగ్రెస్ వాళ్ళకి మనోళ్ళకి వాళ్ళు ఇచ్చలే, మన పార్టీ వాళ్ళకి ఇచ్చలేదు. టెండర్ పోతేనే ఇచ్చలే వాళ్ళు. దాంట్లో ఒక తగాలు చేసి ఏమో అబ్జెక్షన్ చేయదు. వాళ్ళ పార్టీ కాంగ్రెస్ కాంట్రాక్టర్లకే పని ఇచ్చలే. అంతా బెంగళూరు వాళ్ళు, పోలార్ వాళ్ళు, వాళ్ళు వీళ్ళకి వచ్చి ఇప్పుడు పనులు కేజీఎఫ్ లో చేస్తా ఉంటారు. ఇట్లా పరిస్థితి అయిపోయింది. ఆడవాళ్ళకి ఎవరు చేస్తా ఉన్నారు? కేజీఎఫ్ లా ఎమ్మెల్యేస్ ఇస్తా ఉన్నారా? పోనీ రిజర్వ్ కాన్స్టిట్యూన్సీ రిజర్వ్ నీక గెలిచిన ఎమ్మెల్యే ఆ రిజర్వ్ కేటగిరీ వాళ్ళు కూడా ఎవరు దిక్కేలే. ఇప్పుడు వాళ్ళు కూడా ఓటేసిన వాళ్ళు అయ్యో ఎస్సీలు మేము వాళ్ళు నమ్మి ఓటేసుకుంటారా? ఇప్పుడు మాకు ఎవరు అడిగేవాళ్ళు చేసేవాళ్ళే, ఓటేసి అన్యాయమాయా? ವೇಳೆ ಸಭೆ ಸಮಾರಂಭಗಳು ನಿರಂತರವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕಮಸಂದ್ರ ಪಂಚಾಯತಿ ಮುಖಂಡರನ್ನ ಕಾರ್ಯಕರ್ತರನ್ನ ಕರೆದು ನಮ್ಮ ಪಕ್ಷದ ಎಲ್ಲ ಆಗುವಗಳ ಬಗ್ಗೆ ಮುಂದೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಬೇಕು ಅನ್ನುವಂಥ ಕೆಲವು ವಿಷಯಗಳನ್ನೇ ಚರ್ಚೆ ಮಾಡಿದ್ದೀವಿ. ಈಗ ಒಂದೇ ಪಂಚಾಯತಿಗಳು ಮಾಡ್ತೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಸಮಯಕ್ಕೆ ನಾವು ಯಾವಾಗ ಗೌರವ ಕೊಡಲ್ವೋ ಅವಾಗ ನಾವು ಅಂದ್ಕೊಂಡು ಏನು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ನಾವು ಪದೇ ಪದೇ ಎಲ್ಲಾ ಸಭೆಗಳು ಹೇಳ್ತಾನೆ ಇರ್ತೀವಿ. ಇದು ಬಹಳ ಮುಖ್ಯವಾದ ವಿಷಯ. ಕೆಲಸ ಎಲ್ಲ ಸಂದರ್ಭದಲ್ಲೂ ಆಗ್ಬಿಡುತ್ತೆ ಅಂತೇಳಿ ನಾವು ಅಂದ್ಕೊಳಕ್ ಆಗಲ್ಲ. ಆಮೇಲೆ ನಮ್ಮ ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟು ಇರ್ತದೆ, ಎಲ್ಲವೂ ನಮ್ಮ ಕೈ ಸೇರೋದಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಅಂತೂ ನಿರಂತರವಾಗಿ ಇರ್ಬೇಕಲ್ಲ. ಅದಕ್ಕೋಸ್ಕರ ಸಮಯಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಇವತ್ತು ನಾವಿದೆಲ್ಲ ರಾಜಕಾರಣದಲ್ಲಿ ಇದೇನೋ ರಾಜಕೀಯ ಮಾಡಬೇಕಾಗಿದೆ. ರಾಜಕೀಯ ಅಂತ ಹೇಳಿದ್ರೆ ನಮ್ಮ ಪಾರ್ಟಿ ವಿಷಯಗಳನ್ನ ನೀವು ಎಲ್ಲ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆಗಳಿಗೆ ಹೇಳ್ರಿ. ಕಡೆ ಪಕ್ಷ ಅಂತ ಹೇಳಿದ್ರೆ ಸಾಕು. ನೀವು ಬೇರೆ ಊರುಗಳಿಗೆ ಹೋಗೋದು ನೀವು ಕ್ಷೇತ್ರದಲ್ಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಮತ್ತು ನಾನು ಅಧಿಕಾರದ ಅವಧಿ 10 ವರ್ಷ ಇತ್ತು. ಆ ಅವಧಿಯಲ್ಲಿ ನಡ್ಕೊಂಡಂಥ ರೀತಿ, ಮಾಡಿದಂಥ ಅಭಿವೃದ್ಧಿ, ಇವೆಲ್ಲವನ್ನು ನೋಡಿ ಮತ್ತೆ ಸಂಪಂಗಿಯವರು ಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಮುಖಂಡಗಳು, ಕಾರ್ಯಕರ್ತರುಗಳ ಅಭಿಪ್ರಾಯ ಇದೆ. ಅದರಂತೆ ಮುಂದಿನ ಚುನಾವಣೆ ನಡೀತದೆ. ಚುನಾವಣೆಗಳಿರ್ಬೋದು, ಎಲ್ಲ ಚುನಾವಣೆಗಳು ಮುಂದಿನ ಚುನಾವಣೆ ದಿಕ್ಸೂಚಿನೇ. ಆ ದಿಕ್ಸೂಚಿ ಅಂತೇಳಿ ನಾನೇನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಿಲ್ಲ. ಜನಸಾಮಾನ್ಯರು ಮಾತನಾಡುವಂಥ ಮತ್ತು ಅವರ ಮನಸ್ಥಿತಿ ಎಲ್ಲವೂ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಮುಂದೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇವನ್ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರ ಮುಖಂಡರು ಕೂಡ ಮಾತಾಡೋದು ಕೂಡ ನಿಮ್ಗೆ ಗೊತ್ತಿದೆ, ನೀವು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ ನಿಜ. ಮನುಷ್ಯರು ಕೂಡ ಅಧಿಕಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಕಡೆ ಈ ರೀತಿ ಮಾತಾಡೋದಕ್ಕೆ ನಾವೇನು ಧೃತಿಗೆಡೋದಿಲ್ಲ. ಅವ್ರ ಮಾತಿಗೆ ನಾವು ಕಡಿವಾಣ ಹಾಕೋಕ್ಕೂ ಆಗೋದಿಲ್ಲ. ಯಾಕಂದರೆ ಅವ್ರು ಸ್ವತಂತ್ರರು ಮಾತಾಡೋಕ್ಕೆ. ಆ ಅಧಿಕಾರ ಕೊಡೋದು ತೆಗೆಯೋದು ಜನರ ತೀರ್ಪಿಗೆ ಮುಂದೆ ఏనాಗುತ್ತೆ ನೋಡೋಣ. సంపంగి కోటేసింటే మా మాట వింటామంటే మాకేమైనా పనులు చేయిస్తామని జనాలు మాట్లాడతారు. దానికి కొంచెం టైం పడుతుంది. జనాలకి నిజం అర్థం కావాలంటే టైం పడుతుంది. చెడ్డది అర్థం కావాలంటే ఒకే సెకండ్. తిట్టాలంటే దానికి ఏం టైం వద్దు, డేట్ వద్దు, ఎట్లు కావాలో మాట్లాడవచ్చు. మంచితనంగా మాట్లాడాలంటే యువతను చేసి మనం మాట్లాడుకోవాలి. యువత దగ్గర ఎట్లా మాట్లాడాలా, ఏం మాట్లాడితే ఏమైతుంది, తిరిగి వాపస్ వాళ్ళ మనసులో యావతర మనకి మంచితనంగా మనకి మాట్లాడతారు అనేది మనమంతా యువతను చేసి మాట్లాడితే అది మంచితనము, మంచి మాట. చెడ్డగా మాట్లాడడానికి దానికి ఎవరు అభిప్రాయాలు కానీ ఎవరు డైరెక్షన్ ದೇಶದ ಪ್ರಧಾನಮಂತ್ರಿಗಳು ಬಾರಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ಜಗತ್ತಿನಲ್ಲಿ ಅಲ್ಲಲ್ಲಿ ಯುದ್ಧಗಳು ಪ್ರಾರಂಭ ಆಗಿದೆ. ಒಂದೊಂದು ಸಾರಿ ನಾವು ಟಿವಿ ಆನ್ ಮಾಡಿದ್ರೆ ಸಾಕು, ಎಲ್ಲಾ ಚಾನಲ್ ಅದೇ ಕಾಣ್ತಾ ಇದೆ. ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಕ್ಷಿಪಣಿ ಹಾಕಿದ್ರು, ಇನ್ನೇನು ಆಯ್ತು, ಅಲ್ಲಿ ಜನ ಸತ್ರು, ಅಲ್ಲಿ ನಾಶ ಆಯ್ತು, ದಿನಾ ಅದೇ ಕೆಲಸ ಹಿಂದೆ ಮಾಡ್ತಾ ಇದ್ರಿ. ಮೂರನೇ ಸಮಸ್ಯೆಗಳನ್ನ ಬೇರೆ ಬೇರೆ ದೇಶಗಳು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಬೇರೆ ರಾಷ್ಟ್ರಗಳು ಮಾತಾಡಬೇಕಂದ್ರೂ ಕೂಡ ಒಂದು 3 ಸಾರಿ ಅವರು ಕೆಟ್ಟದಾಗಿ ಯೋಚನೆ. ಗ್ಯಾಸ್ ಪ್ರಾಬ್ಲಮ್ ಇದೆ, ಹೊತ್ಕೊಂಡು ಹೋರಾಟ ಮಾಡುದು ಅದು ನಿಜ ಏನಂತ ಅವ್ರಿಗೆ ಏನು ಬಿಜೆಪಿ ಮಾಡಬೇಕು, ಸರ್ಕಾರಗಳಿಗೂ ಅದಕ್ಕೆ ಮಾಡ್ತಾ ಇದ್ದಾರೆ. ನಿಜವಾದ ಸಮಸ್ಯೆ
ಇಸ್ರೇಲ್ ಅಮೆರಿಕದಲ್ಲಿ ನಡೀತಕ್ಕಂಥ ಯುರೋಪವಾಗಿ ಆ ರಾಷ್ಟ್ರಗಳಲ್ಲಿ ಉತ್ಪಾದನೆ ಆಗುವಂತ ಏನಿಲ್ಲ ನಮ್ಮ ರಾಜ್ಯಕ್ಕೆ ಆಗಿದೆ, ಕೊರತೆ ಇದೆ. ಜನರು ಅವ್ರು ಹಾಗೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರು ಸುಳ್ಳು ಹೇಳಬೇಕು. ಏನವ್ರಿಗೆ ಬಿಜೆಪಿ ಅವ್ರ ಮೇಲೆ ಸುಳ್ಳು ಹೇಳೋದಕ್ಕೆ ಏನೂ ಅವ್ರ ಮುಂದೆ ಇಲ್ಲ. ಆಮೇಲೆ ಈಗ ಎಲ್ಲರೂ ಕೂಡಿಸ್ಕೊಂಡಿದ್ದೆ ಸೋಷಿಯಲ್ ಮೀಡಿಯಾ, ಎಲ್ಲರೂ ಏನ್ ನಡೀತದೆ ಫೋಟೋ ಹಿಡ್ಕೊಂಡು ನಿಮ್ ಫ್ರೆಂಡ್ಸ್ ಕಳಿಸ್ಬಿಟ್ಟಿದ್ರೆ ಗೊತ್ತಿಲ್ಲ, ಮೀಟಿಂಗ್ ನ ಕಳಿಸಿರ್ತೀರಿ. ಇಂಥ ಕಾಲದಲ್ಲಿ ನೀವು ಮೋದಿಯವರು ಸರಿಯಾಗಿ ಆಡಳಿತ ಮಾಡಲಿಲ್ಲ, ಬಿಜೆಪಿ ದೇಶದಲ್ಲಿ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ, ನೀವು ಟ್ರಂಪ್ ಕೇಳ್ತಾ ಇಲ್ಲ, ಇಸ್ರೇಲ್ ಜೊತೆ ಮಾತಾಡ್ಲಿಲ್ಲ, ಇರಾನ್ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಒಂದೇ ಒಂದು ಚೂರು ಏನು ಸಮಸ್ಯೆ ಆಗ್ದಿರ ನಮ್ಮ ಹಡಗು ಎಷ್ಟು ಸುರಕ್ಷಿತವಾಗಿ ನಮ್ಮ ದೇಶ ಬಂದು ತಲುಪಿದೆ. ನಾವು ನೋಡಿದ್ರ ಟಿವಿಗಳಲ್ಲಿ, ಅಲ್ಲಿ ಬೇರೆ ದೇಶದ ಹಡಗುಗಳು ಇನ್ನೂ ಅಲ್ಲೇವೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇರಾನ್ ಅವರು ನಮ್ಮ ದೇಶದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಪ್ರಾರಂಭ ಮಾಡಿ ಅಪಾರವಾದಂತ ಸಾವು ನೋವುಗಳ ಮಧ್ಯದಲ್ಲಿ ನಷ್ಟವನ್ನು ಕೂಡ ಉಂಟು ಮಾಡಿದೆ. ಅದಕ್ಕೆ ನಾವು ಆಂತರಿಕ ಶುಲ್ಕವನ್ನ ನಾವು ವಸೂಲಿ ಮಾಡ್ತೇವೆ, ನಷ್ಟ ಭರಿಸಬೇಕಾಗಿದೆ ಅಂತ ಎಲ್ಲಾ ದೇಶ ಅವರು ಡಿಮ್ಯಾಂಡ್ ಇದ್ದಾರೆ. ಭಾರತದ ಒಂದು ನಯ ಪೈಸೆ ಇಲ್ಲ. ಇವತ್ತು ಅವಳು ಬಂದು ಸುಗಮ ಮಂಗಳೂರಿಗೂ ಬಂದು ಗುಜರಾತ್ ಬಂದಿದೆ ಇಲ್ಲ, ನೀವು ನೋಡಿದಿರಲ್ಲ. ಇದನ್ನ ನೀವೆಲ್ಲೂ ಹೋರಾಟ ಬೇಡ, ನಿಮ್ಮ ಮನೆಯಲ್ಲಿರಂತ ಅಣ್ಣ ತಮ್ಮ ತಂದೆ ತಾಯಿ ಈ ಮಾತನ್ನು ಹೇಳ್ಬೇಕು. ಈ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರ ತಾನೇ ಬಂದಿದ್ದೀರಾ? ಹೌದಲ್ಲ? ಇಲ್ಲ ಇದ್ದಿದ್ರು ಚಿನ್ನರ. ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಮದುವೆ ಆಗಿದ್ರೆ ನಮ್ಮ ಶ್ರೀಮತಿಗೆ, ಮದುವೆ ಆಗದೆ ಇದ್ರೆ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ತಾಯಿಯಂದ್ರಿಗೆ ಈ ಅನಿಲದ ಬಗ್ಗೆ ಅಂದ್ರೆ ಗ್ಯಾಸ್ ಬಗ್ಗೆ ಅವ್ರಿಗೆ ನೀವು ಹೇಳ್ಬೇಕಲ್ಲ. ಸಣ್ಣ ಪ್ರಯತ್ನ, ಯಾಕೆ ಗ್ಯಾಸ್ ನಮಗೆ ಸಿಗ್ತಾ ಇಲ್ಲ, ಇದಕ್ಕೆ ಕಾರಣ ಏನಂತೇಳಿ ನೀವು ಯುವಕರು, ಹಿರಿಯರು, ಬುದ್ಧಿವಂತರು, ವಿಚಾರವಂತರು ಯಾರ್ಯಾರು ಟಿವಿ ನೋಡ್ತೀರಾ, ಮೊಬೈಲ್ ಅಲ್ಲಿ ಇಟ್ಕೊಂಡು ಎಲ್ಲ ವಿಷಯ ತಿಳ್ಕೊಂಡು ನೀವೆಲ್ಲರೂ ಕೂಡ ಮೊದಲು ನಿಮ್ಮ ಮನೆಗಳಲ್ಲಿ ತಿಳಿಸಿ, ಯಾಕೆ ಈ ಪ್ರಾಬ್ಲಮ್ ಆಯ್ತು, ಯಾವ ಕಾರಣಕ್ಕೋಸ್ಕರ ಸಿಲಿಂಡರ್ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತಕ್ಷಣ ಸಿಲಿಂಡರ್ ಅಂತ ಹೇಳಿದ ತಕ್ಷಣ ಇವ್ರೇನ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ ಅವರು, ಯಾರೋ ಕಂಡಿರ್ತಾರೆ. ನನ್ನ ಹೆಣ್ಣು ಮಗಳು ನಲ್ಲಿ ಬಿಲ್ಲಿಗೆ ಎತ್ಕೊಂಡು ನೀರು ಹಿಡಿಯಕ್ಕೆ ಹೋಗುತ್ತೆ. ತಕ್ಷಣ ಅಲ್ಲಿ ಎಲ್ಲರೂ ಬಂದಿರ್ತಾರೆ, ಎಲ್ಲ ಪಾರ್ಟಿ ಹೆಣ್ಮಕ್ಳು ಅಲ್ಲಿರ್ತಾರೆ. ಅವಾಗ ಯಾರೋ ಒಬ್ರು ನಮ್ಗೆ ಯಾರು ಹೆಣ್ಮಕ್ಳು ಅವ್ರು ಬಂದು ಏನ್ ಮಾಡ್ತಾರೆ, అయ్యో మోదీ సరిలేదంటప్ప ఏం చేసేది గ్యాస్ రాలేదు వారం రాలే క్యూ లేదు ఎట్లా గవర్నమెంట్ అప్ప ఎట్లా మోదీ ఆయమ్మారే ఈ చుట్టూ ಹೆಣ್ಮಕ್ಳು ನಮ್ಮ ಪಾರ್ಟಿ ಇವರಲ್ಲ అవును కదా మా ఏదో మంది చెప్పే బీజేపీకి ఓటేయాలని ఏపీసీ ఇట్లా పని అయిపోయి గ్యాస్ సిక్కలేదంటే తక్షణ ఆయమ్మ తలెపోతుంది. అవునా లేదా చెప్పండి? ఈ దుడ్డు కాసు ఏమి వద్దు, షెడ్యూల్స్ ఎట్లా వచ్చింది తలకి. ಆವಾಗ ನೀವು ನಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮನಸ್ಸನ್ನೇ ಅದರಿಂದ ತೆಗಿಬೇಕಂತ ಹೇಳಿದ್ರೆ ನೀವೆಷ್ಟು ಅಸಹಾಸ ಪಡ್ಬೇಕು. ಅಟ್ಲ ಕಾದು ಇಟ್ಲಂಟ ಇಟ್ಲೆ ಅದು ಹೇಳಿದ್ರೆ ನೀವು ಹೇಳಿಲ್ಲ, ಬೆಳಗ್ಗೆ ಎದ್ದು ಸೀದಾ ನೀವು ಗಾಡಿ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಸಮಯಕ್ಕೆ ನಾವು ಯಾವಾಗ ಗೌರವ ಕೊಡಲ್ವೋ ಅವಾಗ ನಾವು ಅಂದ್ಕೊಂಡು ಏನು ಸಾಧನೆ ಮಾಡಕ್ಕಾಗಲ್ಲ ಅನ್ನೋದು ನಾವು ಪದೇ ಪದೇ ಎಲ್ಲಾ ಸಭೆಗಳು ಹೇಳ್ತಾನೆ ಇರ್ತೀವಿ. ಇದು ಬಹಳ ಮುಖ್ಯವಾದ ವಿಷಯ. ಕೆಲಸ ಎಲ್ಲಾ ಸಂದರ್ಭದಲ್ಲೂ ಆಗ್ಬಿಡುತ್ತೆ ಅಂತೇಳಿ ನಾವು ಅಂದ್ಕೊಳಕ್ ಆಗಲ್ಲ. ನಮ್ಮ ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟು ಇರ್ತದೆ, ಎಲ್ಲವೂ ನಮ್ ಕೈ ಸೇರೋದಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಅಂತೂ ನಿರಂತರವಾಗಿ ಇರ್ಬೇಕ ಬೇಡ ಇರ್ಬೇಕಲ್ಲ. ಅದಕ್ಕೋಸ್ಕರ ಸಮಯಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಇವತ್ತಿನ ಸಭೆ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಸಭೆಗಳಾಗ್ತವೆ. ಆಮೇಲೆ ನಿಮ್ಮ ಮುಂದೆ ದೊಡ್ಡ ಸವಾಲುಗಳು ಎದುರಾಗ್ತವೆ. ಇಲ್ಲಿ ನಾವೆಲ್ಲ ಕೂತಿರೋರು ಒಂದು ಪಕ್ಷದವರು, ನಾಳೆ ನಿಮ್ ಎದುರ ಬರ್ತಾರೆ. ಅದನ್ನ ಎದುರಿಸ್ಬೇಕಂದ್ರೆ ಸಾಮರ್ಥ್ಯ ಬೇಕು, ಆವಾಗ ಇರುವಂತರಾಗಿಲ್ಲ. ಅದಕ್ಕೆ ಸಭೆಗಳಲ್ಲಿ ಭಾಗವಹಿಸಿದ್ರೆ, 4-6 ಮಾತುಗಳು ಮಾತಾಡಿದ್ರೆ, ಇಂಥ ಹಿರಿಯರ ಮಧ್ಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ನಾವು ಇನ್ನೊಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಬಹುದು, ಅರ್ಥ ಮಾಡ್ಕೊಳ್ಬಹುದು. ಹೌದು ತಾನೆ? ಅದಕ್ಕೆ ಒಂದು ಸಭೆ
ಅಂತ ಸಭೆ ಸಂಸದರ ಪಂಚಾಯತ್ ನಮ್ಮ ತಾಲೂಕಲ್ಲಿ ಪ್ರಾರಂಭ ಮಾಡುವ ಅಂತೇಳಿ ಈ ಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಪಂಚಾಯತಿಯ ನಮ್ಮ ಹಿರಿಯ ಮುಖಂಡರಾದಂತ ಅಪ್ಪಯ್ಯನವರು, ಪುರುಷೋತ್ತಮಣ್ಣವರು, ಮತ್ತೆ ರಾಮಚಂದ್ರಣ್ಣವರು, ಎಸ್ ಟಿ ಮೋರ್ಚಾದ ಅಧ್ಯಕ್ಷರಂತ ಶ್ರೀರಾಮಣ್ಣವರು, ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆದಂತ ನರಸಿಂಹಣ್ಣವರು, ಗೋಪಾಲಕೃಷ್ಣನವರು, ವಿಶ್ವನಾಥಣ್ಣವರು, ನಾರಾಯಣಣ್ಣವರು, ಇನ್ನೊಬ್ರು ಹಿರಿಯರಾದಂತ ನಾರಾಯಣಣ್ಣವರು, ಈ ರೀತಿ ಅನೇಕ ಜನ ಹಿರಿಯರು, ಇದೆಲ್ಲ ನಮ್ಮ ಶ್ರೀನಿವಾಸ ರೆಡ್ಡಣ್ಣವರು, ಗುರುಸಮ್ಮಣ್ಣವರು, ಈ ರೀತಿ ಅನೇಕ ಜನ ಹಿರಿಯರು ಇಲ್ಲಿ ಕೂತಿದ್ದೀರಿ. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ನಾವ್ಯಾರು ರಾಜಕೀಯದ ಅನುಭವನೇ ಗೊತ್ತಿರ್ಲಿಲ್ಲ, ಮತ್ತೆ ರಾಜಕೀಯ ಅಂದ್ರೆ ಏನಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿದಂತವ್ರು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ರೆ ಅದು ಬಹಳ ಖುಷಿ, ನಮ್ಗೆ ಆನಂದ. ಅವತ್ತಿನ ಅನುಭವಗಳನ್ನ ಅವರು ಹಂಚ್ಕೊಂಡ್ರೆ ಇವತ್ತು ನಮ್ಗೆ ಎಷ್ಟು ಮಾತ್ರ ಅಂತ ಅನ್ಕೋಬಹುದು, ಆದ್ರೆ ಅವತ್ತಿನ ಕಾಲದಲ್ಲಿ ಬಿಜೆಪಿ ಬಾವುಟ ಆರಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರ್ತಾ ಇತ್ತು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಇವೆಲ್ಲ ಯುವಕರೆಲ್ಲ ರಾಜಕಾರಣದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಮುಂದೆ ಬರ್ತಾ ಇದ್ದೀರಿ. ಆವತ್ತು ಯುವಕರು ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಎಲ್ಲ ಹಿರಿಯರು ದೇಶ ಪ್ರೇಮ, ಧರ್ಮ, ಈ ರೀತಿ ಯಾರ್ಯಾರು ಮನಸ್ಸಲ್ಲಿತ್ತು ಅವರೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಪಕ್ಷಕ್ಕೋಸ್ಕರ ಅವ್ರ ಊರು, ಪಕ್ಕದ ಊರುಗಳೆಲ್ಲನೂ ಕೂಡ ಹೋಗಿ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡುವಂತ ದಿನಗಳು ಕೂಡ ಅವತ್ತು ಅವ್ರಿಗಿತ್ತು. ಅಂತವ್ರು ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂತ ಹೇಳಿದ್ರೆ ನನ್ಗೊಂದು ಆನಂದ. ಯಾಕಂತ ಹೇಳಿದ್ರೆ ನಮ್ಮ ಸರಿ ತಪ್ಪುಗಳನ್ನ ತಿದ್ದುಕೊಂಡು ಹೋಗೋದಕ್ಕೆ ಇವರೆಲ್ಲರೂ ಇಂಥವ್ರೆಲ್ಲ ನಮ್ಮ ಜೊತೆಲಿ ಇರ್ಬೇಕು. ಇಲ್ಲಂದ್ರೆ ನಾವು ಹೇಳಿದ್ದೇ ಮಾತು, ಆಡಿದ್ದೇ ಮಾತು ಆಗ್ಬಾರ್ದು. ಯಾವತ್ತೂ ಅಷ್ಟೇ ನಮಗಳು ನಾವು ಮಾಡ್ತೀವಿ, ಗೊತ್ತಾಗ ತಪ್ಪು ಮಾಡ್ತೀವಿ. ಸಾರ್ವಜನಿಕ ಜೀವ ಇಂಥ ತಪ್ಪುಗಳಾಗ ಅನುಭವಿಸ್ತರು ಜೊತೆಲಿದ್ರೆ ನಮಗೊಂದು ತಿದ್ದಿ ಎರಡು ಮಾತು ಇಲ್ಲಂಗೆಲ್ಲ ಹಂಗೆ ಹೋಗ್ಬೋದು, ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳಕ್ಕೆ ಹಿರಿಯರು ನಮ್ಮ ಜೊತೆ ಇರ್ಬೇಕು ಅನ್ನೋದು. ಅದಕ್ಕಾಗಿ ಈ ಪಂಚಾಯತಿಯಲ್ಲಿ ನಾವೆಲ್ಲರೂ ಕೂಡ ಸುಮಾರು ಒಂದು 7 ಬೂತ್ ಬರುತ್ತೆ. 7 ಬೂತ್ ಅಲ್ವಾ ಪಂಚಾಯತಿ ಪೂರ್ತಿ ಇರೋದು ತಾನೇ? ಹ್ಞೂನ್ರಿ, ಇಲ್ಲ ನಿಮ್ಗೆ ಕೊಡ್ತೀನಿ. ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ ನೆನಪಿದೆ, ನಾನೊಂದ್ಸರಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ತಾಯಿಯವರು MLA ನೀವೆಲ್ಲ ಮಾಡಿದ್ದು, ನನ್ನೊಂದು ಓಟಿತ್ತು ಹಾಕಿದ್ದೀವಿ, ಅದಕ್ಕೆ ನೀವೆಲ್ಲ ಸೇರಿ ಮಾಡಿದ್ದು. ಮಾಡಾದ್ಮೇಲೆ ನಮ್ಗೆ ಚೀಮಲ್ ಬಂಡಳ್ಳಿಯಿಂದ, ಚನ್ನಪಲ್ಲಿಯಿಂದ, ಆಮೇಲೆ ಎನ್ನಾಗನಹಳ್ಳಿ ಹೋಗ್ಬೇಕು. ನಾವು ದಾರಿ ಇಲ್ಲ. ಅದು ಬಹಳ ದಿನಗಳ ಬೇಡಿಕೆ ವಿಶ್ವನಾಥಣ್ಣ, ಬಹಳ ದಿನಗಳ ಬೇಡಿಕೆ. ಏನ್ ಮಾಡೋದು? ರಸ್ತೆ ಮಾಡ್ಬೇಕು. ರಸ್ತೆ ಮಾಡ್ಬೇಕಂದ್ರೆ ಹಣನೂ ಬೇಕಲ್ಲ. ಅವ್ರ ಬೇಡಿಕೆ ಏನಿತ್ತೋ ಅದರಂತೆ ನಾನು ಸರ್ಕಾರದಲ್ಲಿ ಹೋಗಿ ಹಣ ಮಂಜೂರು ಮಾಡ್ಕೊಂಡ್ ಬಂದ್ವಿ. ರಸ್ತೆಗೆ ಹಣನೂ ಬಂತು, ಮತ್ತೆ ಎಸ್ಟಿಮೇಟ್ ಆಯ್ತು, ಟೆಂಡರ್ ಆಯ್ತು, ಎಲ್ಲ ಆಯ್ತು. ನೀನ್ ಕೆಲಸ ಪ್ರಾರಂಭ ಮಾಡ್ಬೇಕು. ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಗಲಾಟೆ ಆಯ್ತು ಅಂತಂದ್ರೆ ಆ 3-4 ಹಳ್ಳಿಯವ್ರಿಗೆ ಇವರು ಅದು ಯಾರು ಮರೆಯಲ್ಲ ಬಿಡ್ರಿ, ಮುಂದಕ್ಕೂ ಮರೆಯಲ್ಲ ಅಂತ ಘಟನೆ. ನನ್ನ ಮೇಲೆ ಕೇಸು, ನಮ್ಮ ತಾಯಿ ಮೇಲೆ ಕೇಸು, ಆದ್ರೂ ಕೂಡ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಎಲ್ಲಿ ರಸ್ತೆ ಆಗಬೇಕೋ ಅಲ್ಲಿ ನಿಂತು ನಾವು ಕೆಲಸ ಮಾಡೋವರೆಗೂ ಬಿಡದೆ ಹೋಗ್ಲಿಲ್ಲ ನಾವು. ನಾನು ಅಲ್ಲಿರೋ ಹೆಸರು ಯಾರು ಹೇಳಲ್ಲ ಪಾಪ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದೇ ಮನೆ ಇದೆ ಮೂಲೆಯಲ್ಲಿ, ಒಂದು ಮನೆಯವರು ಜೊತೆಗೆ ನಮ್ಮ ವಿರೋಧಿಗಳು ಸೇರ್ಕೊಂಡ್ಬಿಟ್ರು. ಎನ್ನಾಗನಹಳ್ಳಿಲಿರ್ತಕ್ಕಂಥ ಕೆಲವರು ಅವ್ರ ಜೊತೆ ಸೇರ್ಕೊಂಡ್ರು. ಆದ್ರೂ ರಸ್ತೆ ಆಗ್ಬೇಕಲ್ಲ, ಇದೆ ನನ್ನ ಮನೆಗಲ್ಲ. ಬಹಳಷ್ಟು ದಿನಗಳ ಬೇಡಿಕೆ ಆ ಜನರದ್ದು ಇದ್ದ ಕಾರಣ ಬಹಳ ಸುತ್ತಾಡ್ಕೊಂಡು ಹೋಗ್ಬೇಕು, ಏನಾದ್ರೂ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಕಷ್ಟ. ಅದಕ್ಕಾಗಿ ರಸ್ತೆ ಮಾಡ್ಬೇಕಂತೇಳಿ ಅಪೇಕ್ಷೆ ಏನಿತ್ತು, ಆ ಹಿನ್ನೆಲೆಯಲ್ಲಿ ನಾವು ಆ ಕೆಲಸವನ್ನ ಮಾಡಕ್ಕೆ ಮುಂದೆ ಬಂದ್ವಿ. ಆಮೇಲೆ ಕೇಸ್ಗೆ ನಮ್ಮನ್ನ ರಾಜಿ ಮಾಡ್ಕೊಳ್ಳಿ, ಆಮೇಲೆ ಇನ್ನೇನು ಮಾಡಿ ಅಂತೇಳಿ ನಮ್ಗೆಲ್ಲ ಬಹಳ ಒತ್ತಡಗಳು ಬಂತು. ಆದ್ರೂ ಕೂಡ ನಾನು ನಮ್ಮ ತಾಯಿಯವರು ಕೋರ್ಟ್ಗೆ, KGF ಕೋರ್ಟ್ಗೆ ಬಂದು ನಿಂತ್ಕೊಳ್ತಾ ಇದ್ದೆ ಜಡ್ಜ್ ಮುಂದೆ. ಆದ್ರೂ ನನ್ಗೆ ಖುಷಿ ಇತ್ತು, ನಾನು ನಮ್ಮ ಜನರ ಪರವಾಗಿ ಹೋರಾಟ ಮಾಡಿದ್ದೀನಿ. ಇಂಥ ಕೇಸ್ಗಳು 100 ಬರ್ಲಿ ಬಿಡ್ರಿ, ಏನಾಗುತ್ತೆ, ನಾನು ಒಳ್ಳೇದ್ ಮಾಡಿದ್ದೀನಿ. ಆ ನಂಬಿಕೆ, ವಿಶ್ವಾಸ ನನಗಿದೆ. ಅದಕ್ಕಾಗಿ ಯಾವುದೇ ಭಯ ಪಡ್ದಿರ ಕೇಸ್ಗೂ ಹೋದ್ವಿ. ಕೊನೆಗೆ ಕೇಸ್ಗೆ ಅವರೇ ಬಂದು ರಾಜಿ ಮಾಡ್ಕೊಂಡು ಹೋದ್ರು. ನಾವು ರಾಜಿ ಹೋಗ್ಲಿಲ್ಲ. ರಸ್ತೆ ಅಂತೂ ಆಯ್ತು. ಇವತ್ತು ಎಷ್ಟು ಚೆನ್ನಾಗಿ ಆ ರಸ್ತೆಯಲ್ಲಿ ಓಡಾಡ್ತಾರೆ, ಎಷ್ಟು ಹತ್ರ ಇದೆ, ಹೌದಲ್ಲ? ಇಂಥ ರಸ್ತೆಗಳು ನಮ್ಮ ಕ್ಷೇತ್ರದಲ್ಲಿ ರಿಸ್ಕ್ ತಕೊಂಡು ಸಮಸ್ಯೆಗಳನ್ನ ಮೈ ಮೇಲೆ ಹಾಕೊಂಡು ರಸ್ತೆಗಳನ್ನ ಮಾಡಿದ್ದೀವಿ. ನಾನು ಎಲ್ಲಿ ಆಗಲು ಅಲ್ಲಿ ಮಾಡಿ ತೋರಿಸಿದ್ವಿ.
ಯಾರು ಬೈತಾ ಇದ್ರು ಅವರೆಲ್ಲರೂ ಆಮೇಲೆ ನಮ್ಗೆ ವೋಟ್ಗಳನ್ನ ಹಾಕೋದಕ್ಕೆ ಮುಂದೆ ಬಂದ್ರು. ಬೈಯಂತ ಸಂದರ್ಭದಲ್ಲಿ, ಮಾಡೋಂತ ಸಂದರ್ಭದಲ್ಲಿ ಅವ್ರಿಗೇನು ಕೋಪ, ಆಮೇಲೆ ಅವರೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಮ್ಗೆಲ್ಲ ಮತವನ್ನು ಕೊಟ್ಟರು, ಮತ್ತೆ ಅದನ್ನ ಅಭಿನಂದಿಸಿದ್ರು. ಆ ಕೆಲಸವನ್ನ ಬೇತ್ಮಂಗ್ಲ ಡಬಲ್ ರೋಡ್ ಇರ್ಬೋದು, ಸುಂದರಪಾಳ್ಳಿ ಇರ್ಬೋದು, ಕ್ಯಾಸಂಬಳ್ಳಿ ಇರ್ಬೋದು, ಕೆಜಿಎಫ್ ಇರ್ಬೋದು, ಇವತ್ತು ನಾವೇನೇನ್ ಮಾಡಿದೀವೋ ಅದೆಲ್ಲ ರಸ್ತೆಗಳು ಇವತ್ತು ನಮ್ ಕಣ್ಣು ಮುಂದೆ ಆಧಾರವಾಗಿ ಕಾಣ್ತಾ ಇದೆ. ನಾವೇನ್ ಸುಳ್ಳು ಹೇಳಕ್ಕಾಗಲ್ಲ. ನೀವೆಲ್ಲ ಎದೆ ತಟ್ಕೊಂಡು ಹೇಳ್ಬೋದು, ನೀವು ಗೆಲ್ಲಿಸಿದಂತ 2 ಅವಧಿಯಲ್ಲಿ ನಾವೇನ್ ಶಾಸಕರಾಗಿದ್ದೀವಿ. ಒಂದು ಸಾರಿ ಸರ್ಕಾರ ಇತ್ತು, ಇನ್ನೊಂದು ಸಾರಿ ಸರ್ಕಾರ ಇಲ್ಲ. ಆದ್ರೂ ಕೂಡ ನಾವು ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿದ್ವಿ. ನಮ್ಮ ಕ್ಷೇತ್ರದ ಜನರ ಮಧ್ಯದಲ್ಲಿದ್ದು ಸರ್ಕಾರದಿಂದ ಏನೇನು ಸೌಲಭ್ಯ ಬರುತ್ತೆ ಅದೆಲ್ಲ ತಂದು ಕೊಟ್ಟು ನಾವು ಜನರ ತೀರ್ಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ನನ್ಗೂ 2 ಮಕ್ಕಳಿದ್ದಾರೆ. ನನ್ನ ಮಗ TAPMC ಅಧ್ಯಕ್ಷ ಆಗಿದ್ರು ಕೂಡ, ನನ್ನ ಮಗಳನ್ನ ನೀವೇ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಕೂಡ, ನಾವ್ಯಾರು ಕೂಡ ನಮ್ಮ ಮನೆಗಳವ್ರನ್ನ ಕರ್ಕೊಂಡ್ಬಂದು ಒಂದು ಕೆಲಸ ಗುತ್ತಿಗೆದಾರರಾಗಿ ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ನಮ್ಮ ಮಕ್ಕಳು ಮಾಡಿಲ್ಲ, ಇಲ್ಲ ನನ್ನ ಸಂಬಂಧಿಕರು ಮಾಡಲಿಲ್ಲ. ಆಮೇಲೆ ಯಾವತ್ತೂ ಅಷ್ಟೇ ನನ್ನ ಮಕ್ಕಳು ನಿಮಗೆ ಮಾರ್ಗದರ್ಶನ ಮಾಡೋದು, ಇಲ್ಲ ನಿಮ್ಮಿಂದ ಅವರು ಕೆಲಸ ಮಾಡೋದಾಗ್ಲಿ, ಇಲ್ಲ ನಿಮ್ಮ ಮೇಲೆ ಅವ್ರ ದೌರ್ಜನ್ಯ ಮಾತುಗಳಾಡೋದಾಗ್ಲಿ, ಮತ್ತೆ ಇನ್ನೇನೋ ಪ್ರಭಾವ ಬೀರೋದಾಗ್ಲಿ ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು ಯಾವತ್ತೂ ಮಾಡ್ಲಿಲ್ಲ ಅನ್ನುವಂತ ನಂಬಿಕೆ ನನಗಿದೆ. ಅದು ಯಾವ ರೀತಿ ಏನಾದ್ರು ಆಗಿದ್ರೆ ನೀವು ಮುಕ್ತವಾಗಿ ಮಾತಾಡ್ಬೋದು, ಮುಕ್ತವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಹಕ್ಕಿದೆ. ನೀವು ಓಟ್ ಹಾಕಿ ನಮ್ಗೆ ಅಧಿಕಾರ ಕೊಟ್ಟಿದ್ರೆ ನಾವು ಸೋತಿರ್ಬೋದು. ಈಗ ಮುಂದಿನ ದಿನಗಳಲ್ಲಿ ಗೆಲುವಾಗಿ ನಾವು ಮೆಟ್ಲನ್ನ ಹತ್ತೀವಿ. ಆದ್ರೆ ಈ ಮಾತುಗಳು ಯಾಕೆ ಧೈರ್ಯದಿಂದ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಕುಟುಂಬ ಯಾವತ್ತೂ ಆ ರೀತಿ ಹಸ್ತಕ್ಷೇಪವನ್ನ ಈ ಕ್ಷೇತ್ರದಲ್ಲಿ ಮಾಡಿಲ್ಲ. ನನ್ನ ಮಗ ಈಗಲೂ ಹೇಳ್ತಾನೆ, ನಾನು ಯಾವ್ದನ್ನ ಕಾರ್ಯಕ್ರಮ ಬಂದ್ರೆ ನಾನು ದೂರ ಇರ್ತೀನಪ್ಪ, ಸುಮ್ಮನೆ ಎಲ್ಲರೂ ಅಪಾರ್ಥ ಮಾಡ್ಕೊಂಡ್ಬರ್ತಾರೇನೋ, ತಪ್ಪಾಗಿ ತಿಳ್ಕೊಂತಾರೇನೋ, ಎಲ್ಲ ಅವ್ರ ಮನೆಯವರು ಇದ್ದಾರೆ ಅಂತ. ಆದ್ರೂ ಆ ರೀತಿ ಅವ್ರ ಮನಸ್ಸಲ್ಲಿ ಬರುತ್ತೆ ಆ ಭಾವನೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಮಾತುಗಳು ಆಡ್ತಾರೆ ಹೊರತು, ಇಲ್ಲ ಎಲ್ಲಾ ಜಾಗದಲ್ಲೂ ನಾವೇ ಇರಬೇಕು, ನಮ್ದೇ ನಡಿಬೇಕು, ನಮ್ಮ ಮಾತೆ ನಡಿಬೇಕು, ನಾವ್ ಬೆಳೆದಂಗ ನಡಿಬೇಕು ಅಂತೇಳಿ ನನ್ನ ಕುಟುಂಬದಲ್ಲಿ ಎಲ್ಲೂ ಆ ರೀತಿ ಮಾಡೋದಿಲ್ಲ. ಮಾಡುವಂತದಕ್ಕೆ ನಾವ್ ಯಾವತ್ತೂ ಆ ರೀತಿ ಕಲಿಸಿಲ್ಲ. ಆದ್ರೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಕೂತಿರ್ತಕ್ಕಂಥವ್ರು ನಾವೆಲ್ಲರೂ ಬಿಜೆಪಿ ಅವರು, ಹೌದಾ ತಾನೆ? ಅಲ್ಲ ಕೇಳಿದೆ, ಇದಕ್ಕಾದ್ರೂ ಧೈರ್ಯ ಮೂವತ್ತೀರೇನೋ ಅಂತ. ನಾವೆಲ್ಲರೂ ಖುಷಿಯಾಗಿ ನಮ್ಮ ಪಕ್ಷವನ್ನ ನಾವು ಉಳ್ತೀವಿ, ಮಾತಾಡ್ತೀವಿ, ನಮ್ಗೆ ಅದೊಂಥರ ಖುಷಿ. ಬಿಜೆಪಿ ಅಂತ ಹೇಳಿದ್ರೆ ಒಂದು ದೇಶ, ಧರ್ಮ, ಹಿಂದೂ, ಈ ಕರ್ಮಭೂಮಿಯಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತೇಳಿ. ಜಾತಿಗಳು ಹಲವಾರು ಇರ್ಬೋದು, ಅಂದ್ರೆ ಧರ್ಮ ಒಂದೇ, ಆಮೇಲೆ ಪಕ್ಷ ಒಂದೇ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ನಾವು ಕೂತಿರ್ತಕ್ಕಂಥವರು ಸಭೆಯಲ್ಲಿ ಭಾಗವಹಿಸಿದ್ರು ಕೂಡ ಬೇರೆ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ಸಿನ ಸಹೋದರರು ಕಾಂಗ್ರೆಸ್ MLA ಆಗ್ಬೇಕು ಅಂತೇಳಿ ರಾತ್ರಿ ಅವರು ಕಷ್ಟಪಟ್ಟು ನಾವು MLA ಮಾಡ್ಕೋಬೇಕಂತೇಳಿ ಬಹಳ ಕಷ್ಟಪಟ್ಟು, ಅವತ್ತಿನ ಕಾಲಘಟ್ಟದಲ್ಲಿ ಜನರ ತೀರ್ಪಿಗೆ ನಾವು ತಲೆಬಾಗಿದ್ವಿ, ನಾವು ಸೋತಿದ್ದೀವಿ. ಅವರಿಗೆ ಗೆಲುವು ಸಿಕ್ಕಿದೆ, ಅದನ್ನು ಸ್ವೀಕಾರ ಮಾಡಿದ್ದೀವಿ. ಯಾಕಂದ್ರೆ ಇದು ಜನಾದೇಶ, ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಎರಡು ಇದೇ ಇರುತ್ತೆ. ಆಮೇಲೆ ಆ ಕ್ಷೇತ್ರ ಅನ್ನುವಂಥದ್ದು ಒಂದೇ, ಒಬ್ಬರೇ ಗೆಲ್ಬೇಕಾಗೋದು, ಎಷ್ಟು ಜನ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಹಂಗಾಗಿ ಈ ಕ್ಷೇತ್ರದ ಜನ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ನಂತರ ಯಾರು ಕಷ್ಟಪಟ್ಟು ನಮ್ಮ MLA ಗೆಲ್ಸ್ಕೋಬೇಕು ಅಂತೇಳಿ ಹಗಲಿರುಳು ದುಡಿದ್ರು ಅವರ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಂದ್ಸಾರಿ ಯೋಚನೆ ಮಾಡಿ. ನಿಮ್ಮ ರೈತರು ಯಾರನ್ನ ಪಕ್ಷದಲ್ಲಿದ್ರೆ, ಮುಖಂಡರುಗಳು ಆ ಪಕ್ಷದಲ್ಲಿದ್ರೆ, ಇಲ್ಲ ದೂರದಿಂದ ಮಾಧ್ಯಮಗಳ ಮೂಲಕ ನೀವು ತಿಳ್ಕೊಳ್ಳೋದಾಗ್ಲಿ, ಈ ರೀತಿ ಏನಾದ್ರು ನಿಮ್ಗೆ ಆ ಹವ್ಯಾಸ ಇದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಆ ಪಕ್ಷದಲ್ಲಿ ಇರ್ತಕ್ಕಂತ ಎಲ್ಲಾ ಮುಖಂಡರು ಯಾರು ಕೂಡ ಇವತ್ತು ಸರ್ಕಾರ ಅವ್ರು ಯಾರು ನಿಮ್ಗಿಲ್ಲ. ಆದ್ರೆ ನೀವು ಕೆಲಸದ 2 ಅವಧಿಯಲ್ಲಿ ನೀವು ಎಷ್ಟು ಧೈರ್ಯದಿಂದ ನೀವು ಕೆಲಸಗಳು ಮಾಡ್ತಾ ಇದ್ರಿ, ನಿಮ್ ಊರುಗಳ ಸಮಸ್ಯೆಗಳು ಹೇಳ್ತಾ ಇದ್ರಿ, ಅದೇ ರೀತಿ ಸ್ಪಂದಿಸಿ ನಾಶ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ವ್ಯತ್ಯಾಸ ನೋಡ್ರಿ. ಬೋರ್ವೆಲ್ ಬೇಕು ಅಂತ ಹೇಳಿ ಇನ್ಯಾವುದು ಸಮಸ್ಯೆ, ಸಮಸ್ಯೆ, AC DC ಸರ್ಕಾರ ಏನೇ ಆಗ್ಬೇಕಂದ್ರ ನೀವು ಬೇಕು ಅಂತ ಎಲ್ಲರೂ ತಯಾರಿಸ್ತಾ ಇದ್ರಿ. ನಾವ್ಯಾರು ಹೋಗಿ ಲೆಟರ್ ತಕೊಂಡ್ ಬಂದ್ರಪ್ಪ, ಇನ್ಯಾರು ಫೋನ್ ಮಾಡ್ಲಿ ನಾನು ಕೊಡ್ತೀನಿ ಅಂತ ಯಾವತ್ತ ಹೇಳಿದಿನ? ಇದು ಎಲ್ಲ ಏನ್ರಿ 70 MLA
లెటరేట్కి వస్తే పోలీసు వాళ్ళు ఫోన్ చేయండి వస్తే లేదు తహసీల్దార్కో ఏసీకో డీసీకో చెప్పండి అని వస్తే కోలాది పైసి నాకు ఫోన్ చేపిస్తే నేను చేస్తానప్పా అని ఎప్పుడన్నా చెప్పిండానా? లెటరేట్ నువ్వు ఆడ చెప్తే ఇస్తానన్నా? లేదు కదా. లేదు ఏమన్నా నేను కోపం చేసుకొని జగడానికి వచ్చా? ఏమి లేదానే. అయితే ఏమైంది మన క్షేత్రంలో? అన్ని పనులు యాడ్ నడుస్తా ఉంది. కోలార్ ఇంకా డైరెక్షన్ రావాలా అట్లా పరిస్థితి.